ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನ ಗೌಡ. ನೋಡ್ತಾ ಇದ್ದೀರಾ, ಸೀತಾಫಲ ಹಣ್ಣು ರಗರಗರಗ ಅಂತ ಮಿಂಚುತ್ತಾ ಇದೆ. ಆದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಲ್ಲಿ ಸೀತಾಫಲದಲ್ಲಿ ಇರುವೆಗಳೆಲ್ಲ ತುಂಬಿಕೊಂಡಿವೆ. ಸೊ ಇದನ್ನು ಯಾಕಪ್ಪ ವಿಡಿಯೋ ಮಾಡ್ತಾನೆ ಅಂತ ಅನ್ಕೋಬೋದು. ಇಲ್ಲೇ ಇರೋದು ನಾವು ಮಾಡಬೇಕಾದ ಸಹಾಯ. ನಾವು ಮನುಷ್ಯರು, ನಮಗೆಲ್ಲ ಜ್ಞಾನ ಇದೆ. ನಾವು ಏನು ಬೇಕು ಅಂದರೆ ಮಾಡ್ಕೊಂಡು ತಿಂತೀವಿ, ಬೇಯಿಸ್ಕೊಂಡು ತಿಂತೀವಿ, ಮರ ಹತ್ತಿ ಹಣ್ಣನ್ನು ಬೇಕಾದ್ರೆ ಕಿತ್ಕೊ ತಿಂತೀವಿ, ಮನೇಲಿ ಶೇಖರಣೆ ಮಾಡ್ಕೋತೀವಿ, ಗೋಡನಲ್ಲಿ ತುಂಬ್ಕೋತೀವಿ, ಫ್ರಿಜ್ಜಲ್ಲಿ ಮಡಿಕೋತೀವಿ, ಇನ್ನೂ ಒಂದು ವಾರದ ಗಂಟಲು ಮಡಿಕೊಂಡು ತಿನ್ನುವಂಥ ಟ್ಯಾಲೆಂಟು ನಮ್ಮ ಅಂಥ ಮನುಷ್ಯರಿಗಿದೆ. ಆದರೆ ಮೂಕಜೀವಿಗಳಿಗೆ ಟ್ಯಾಲೆಂಟು ಇಷ್ಟರ ಮಟ್ಟಿಗೆ ಇರುತ್ತೋ ಇಲ್ವೋ ನಮಗೊತ್ತಿಲ್ಲ. ಆದರೆ ಬುದ್ಧಿಜೀವಿಗಳಾಗಿರೋ ನಾವು ಇವುಗಳಿಗೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಮಾತು. ನಾವು ಏನಾದರೂ ತಿಂತಾಯಿದ್ರೆ ಅವುಗಳನ್ನು ಮೂಕಜೀವಿಗಳಿಗೂ ಕೊಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವುಗಳ ಟೇಸ್ಟು ನಾವು ಮಾಡೋಕ್ಕಾಗಲ್ಲ, ನಮ್ಗಳ ಟೇಸ್ಟು ಅವುಗಳಿಗೆ ಗೊತ್ತಿರಲ್ಲ. ಅವುಗಳ ಟೇಸ್ಟು ನಾವು ತಿನ್ನೋಕ್ಕೆ ಇಷ್ಟಪಡಲ್ಲ, ಅಸಹ್ಯ ಪಡ್ತೀವಿ. ಆದರೆ ನಮ್ಗಳ ಟೇಸ್ಟ್ ಏನಾದರೂ ಅವಕ್ಕೆ ಕೊಟ್ಟರೆ ಅವು ಇನ್ನಷ್ಟು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ, ಎಕ್ಸ್ಟ್ರಾ ಊಟನ ಶೇಖರಣೆ ಮಾಡ್ಕೊಂಡಂಗೆ ಆಗುತ್ತೆ. ನೋಡಿ, ನಾನು ಕೂಡ ಇಲ್ಲಿ ಬಿಸ್ಕೆಟ್ ಇಟ್ಟಿದ್ದೀನಿ. ಅದು ತಿಂದು 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 ಸ್ವಲ್ಪ ಖಾಲಿ ಮಾಡಿದೆ. ಸೊ ಖಾಲಿ ಮಾಡಿರೋದ್ರಿಂದ ಇನ್ನೂ ಹಾಗೆ ಉಳ್ಕೊಂಡಿದೆ, ನೋಡ್ತಾಯಿದ್ದೀರಿ. ಹಾಗೆ ಎಲೆ ಮೇಲೆ ಚೋಚೋ ಕೂಡ ಇಟ್ಟಿದ್ದೀನಿ. ನೆಲದಲ್ಲೂ ಕೂಡ ಕೆಲವು ಚೋಚಗಳು ಹಾಕಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇರುವೆಗಳು ಓಡಾಡ್ತಕ್ಕಂಥ ಜಾಗದಲ್ಲಿ ಚೋಚೋ, ಬಿಸ್ಕೆಟು ಏನು ಬೇಕೋ ಅದನ್ನು ಹಾಕ್ತಾ ಇರ್ತೀನಿ. ಅವುಗಳಿಂದ ಅವಕ್ಕೂ ಖುಷಿ ಆಗ್ತವೆ, ಎಕ್ಸ್ಟ್ರಾ ಟೇಸ್ಟ್ ತಿಂದಂಗೆ ಆಗ್ತವೆ. ಅವಕ್ಕೂ ಬದುಕೋ ಅರ್ಹತೆ ಇದೆ ಅಂದಮೇಲೆ ತಿನ್ನೋ ಅರ್ಹತೆ ಕೂಡ ಇರುತ್ತೆ. ನಮ್ಮಂಥ ಬುದ್ಧಿಜೀವಿಗಳು ಕೊಡದೆ ತಿಂದರೆ ಏನು ಪ್ರಯೋಜನ ಹೇಳಿ? ಏಕೆಂದರೆ ನಾವು ಶಾಶ್ವತವಾಗಿರ್ತೀವಿ ಅಂದರೆ ಕೊಡದೆ ತಿಂದರೂ ಅದೊಂಥರ. ನಾವು ಶಾಶ್ವತ ಅಲ್ಲ ಅಂದಮೇಲೆ ನಾವು ಕೂಡಿಡೋದು ಕೂಡ ಶಾಶ್ವತ ಅಲ್ಲ. ನಾವು ತಿನ್ನೋದ್ರಲ್ಲೇ ಹಂಚ್ಕೊಂಡು ತಿನ್ನೋದ್ರಲ್ಲಿ ಸ್ವರ್ಗ ಸುಖ ಅಂತ ಅಂತೀವಿ. ಹಾಗೆ ಇವುಗಳಿಗೂ ಕೂಡ ಹಂಚ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಈ ಥರ ಇರುವೆಗಳನ್ನ ಮಲೆನಾಡು ಕಡೆ ಜವಳಿ ಇರುವೆ ಏನೇನೋ ಅಂತ ಕರೀತಾರೆ, ಬಟ್ ನಮ್ಗೆ ಗೊತ್ತಿಲ್ಲ. ನಾವು ಕೆಂಜಿಗ ಅಂತ ಅಂತೀವಿ. ಸೊ ಈ ಕೆಂಜಿಗಗಳು ಕಚ್ಚಿರೋ ಸಖತ್ ಉರಿ ಬರುತ್ತೆ, ಬಟ್ ಯಾರೂ ಇದ್ರ ಸವಾಸ ಮಾಡಲ್ಲ. ಈ ಕಾಯಿಲಿರ್ತಕ್ಕಂಥ ಹುಳಗಳಿವೆ, ಆ ಬಿಳಿ ಹುಳಗಳನ್ನ ತಿನ್ನೋದಕ್ಕೆ ಅಂತಲೇ ಬಂದಿವೆ. ಸೊ ಅದ್ರ ಜೊತೆ ಇದನ್ನು ತಿಂದ ಖಾಲಿ ಮಾಡಿವೆ ಸ್ವಲ್ಪ ಬಿಸ್ಕೆಟ, ಚೋಚನ. ನೋಡಿ, ಇಲ್ಲಿ ಹುಳಗಳು ಈ ಸೀತಾಫಲದಲ್ಲಿ ಅಂಟ್ಕೊಂಡಿರೋದನ್ನೆಲ್ಲ ತಿಂತಾಯಿದ್ದಾವೆ. ಎಷ್ಟು ಸುಂದರ ದೃಶ್ಯ ಅಂದರೆ ಆಶ್ಚರ್ಯ. ಒಂಥರ ಪ್ರಕೃತಿಯ ಆಶ್ಚರ್ಯ, ಪ್ರಕೃತಿಯ ಸೊಬಗು ಕಣ್ಣು ಸೆಳೀತಾ ಇರುತ್ತೆ. ಇಂಥದ್ದೆಲ್ಲ ನೋಡೋದು ಅಪರೂಪನೇ. ನಮ್ಮಂಥ ಮನುಷ್ಯರು ಕಷ್ಟಪಟ್ಟು ದುಡಿಮೆ ಕಡೆ ಜ್ಞಾನ ಆದಾಗ ಇಂಥವೆಲ್ಲ ನೋಡೋದು ಕಷ್ಟನೇ ಅಲ್ವಾ? ನೀವು ನೋಡ್ತಾ ಇದ್ದೀರಾ, ಏನು ಸೂಪರ್ ಆಗಿವೆ ನೋಡಿ ಅಲ್ವಾ? ನಾನು ಹೇಳೋದು, ಈ ವಿಡಿಯೋ ಮಾಡೋ ಕಾರಣ ಏನು ಅಂದರೆ, ಸಹಾಯ. ಹಂಚಿ ತಿನ್ನುವುದು ಸ್ವರ್ಗ ಸುಖ ಅನ್ನುವಂಥ ಮಾತನ್ನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೇ ಸುಖನ ಕಾಣಬೇಕಾಗತ್ತೆ. ಹಾಗಂತ ಸಹಾಯ ಮಾಡದೆ ಇದ್ದರೂ ಕಷ್ಟ ಆಗುತ್ತೆ. ಮೇಲಿನ ಲೋಕಕ್ಕೆ ಹೋದಾಗ ನಾವು ಸಹಾಯ ಮಾಡಿಲ್ಲ ಅಂತ ವಾಪಸ್ ಇಲ್ಲಿಗೆ ಕಳಿಸ್ತಾರೆ. ಇದೇ ನರಕನ ನಾವು ಅನುಭವಿಸ್ಬೇಕಾಗತ್ತೆ. ಈ ನರಕ ಅನುಭವಿಸ್ಬೇಕು ಅನ್ನೋದು ಇದ್ದರೆ ನೀವು ಸಹಾಯ ಮಾಡಲೇಬೇಡಿ. ಅದೇ ನಾನು ನೆಮ್ಮದಿಯಾಗಿರ್ತೀನಪ್ಪ, ಮನುಷ್ಯ ಜನ್ಮ ಸಾಕು ಅನ್ನೋದಾದರೆ ಸಹಾಯನ ಅಡಿಕ್ಷನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಒಳ್ಳೆ ಬದುಕು ಸುಂದರವಾದ ಪುಸ್ತಕದಂತೆ ತೆರೆದುಕೊಳ್ಳುತ್ತೆ. ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ.